ಮುಚ್ಚಿಕೊಂಡು ಕರಗಳ ಮೇಲೆ ಕತ್ತುಕೊಂಡು ಈ ದಿನವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರಗಳು ಹೇಳೋಣ. ಪ್ರತಿಯೊಬ್ಬರು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕರಗಳ ಮೇಲೆ ಕತ್ತುತ್ತಾ ಸ್ತೋತ್ರಗಳು ಹೇಳೋಣ. ಪ್ರೇರೆ ಸ್ತೋತ್ರ ಯೇಸುವೆ, ಸ್ತೋತ್ರ ಸ್ತೋತ್ರ. ಪ್ರತಿಯೊಬ್ಬರು ಜೋರಾಗಿ ಸ್ತೋತ್ರಗಳು ಹೇಳೋಣ. ಸ್ತೋತ್ರ ಯೇಸುವೆ, ಸರ್ವಶಕ್ತನೇ ನಿನಗೆ ಸ್ತೋತ್ರವಾಗಲಿ. ಅದ್ಭುತ ರಕ್ಷಕನು, ಆಲೋಚನಕರ್ತನು, ಸರ್ವಲೋಕಕ್ಕೆ ಆಳ್ವಿಕೆ ಮಾಡುವಂತಹ ಸರ್ವ ಉತ್ತಮನು, ಸರ್ವ ಶ್ರೇಷ್ಠನು ನೀನೇ ಆಗಿದೆ ದೇವ. ನಿನಗೆ ಸ್ತೋತ್ರವಾಗಲಿ ಪ್ರಭು. ಪವಿತ್ರ ಆತ್ಮನಿ ಮುಂಜಾನ ಸಮಯದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆಯಿಂದ ದೇವರೇ ಕರ್ತನೆ ನಿನ್ನ ಸಮ್ಮುಖದ ಒಳಗಡೆ ನಿನ್ನ ಆಲಯದ ಒಳಗಡೆ ನಿನ್ನ ಅಭಿಷೇಕದ ಬಲದಿಂದ ತುಂಬಿಸು ರಕ್ಷಕನೇ. ಕರ್ತನೆ ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಕರ್ತನೆ. ಪವಿತ್ರ ಆತ್ಮನಿ ಮುಂಜಾನ ಸಮಯದಲ್ಲಿ ಕರ್ತನೆ ಬಂದಂತ ಪ್ರತಿ ಒಂದು ಮಕ್ಕಳ ಮೇಲೆ ಕರ್ತನೆ ನಿನ್ನ ದಯೆಯು, ನಿನ್ನ ಕರುಣೆಯು, ನಿನ್ನ ಕೃಪೆಯು ಇಳಿದು ಬರಲಿ ಸ್ವಾಮಿ ರಕ್ಷಕನೇ. ಪವಿತ್ರ ಆತ್ಮನೇ ಕರ್ತನೆ ಅಪ್ಪ, ಈ ದಿನವನ್ನು ನೋಡ್ತಾ ಇದ್ದೀವಿ, ಆದರೆ ಸ್ವಾಮಿ ಅದು ನಿನ್ನ ಕೃಪೆಯಿಂದ ಪ್ರಭುವೆ ಕರ್ತನೆ. ಪ್ರತಿಯೊಬ್ಬರು ಸ್ತೋತ್ರಗಳನ್ನು ಹೇಳುತ್ತಾ ಮುಂಜಾನ ಸಮಯದಲ್ಲಿ ಕರ್ತನಿಗೆ ವಾಕ್ಯಕ್ಕೋಸ್ಕರವಾಗಿ ನಾವೆಲ್ಲರೂ ಬಲ ಹೊಂದಿಕೊಳ್ಳೋಣ. ಪ್ರತಿಯೊಬ್ಬರು ಸ್ತೋತ್ರಗಳನ್ನು ಹೇಳುತ್ತಾ ಕರ್ತನಾದ ದೇವರನ್ನು ಕೊಂಡಾಡೋಣ. ಆತನು ಸರ್ವ ಉತ್ತಮನು ಎಂದು ಇನ್ನೂ ಅನುಭವದಿಂದ ಹೇಳೋಣ. ಆತನೇ ನಮಗೆ ಕಾಯುವ ಕುರುಬನು, ಆತನು ಎಂದೆಂದಿಗೂ ನಮ್ಮನ್ನು ಕೈ ಬಿಡದ ದೇವರು, ಆತನ ತಾಯಿಯ ಗರ್ಭದಲ್ಲಿರುವಾಗಲೇ ನಮಗೋಸ್ಕರವಾಗಿ ರೂಪಿಸಿದ ದೇವರು, ನಮಗೋಸ್ಕರವಾಗಿ ಭೂಲೋಕದಲ್ಲಿ ಯೋಜನೆಗಳನ್ನು ಹಾಕಿ ಆತನು ಲೋಕದಲ್ಲಿ ನಮ್ಮನ್ನು ಕಳಿಸಿ ಆತನ ನಮಗೆ ಬದುಕು ಬಾಳುವಂತೆ ಆನಂದ ಸುಖ ಸಂಪತ್ತು ಆಶೀರ್ವಾದದೊಟ್ಟಿಗೆ ನಮ್ಮನ್ನು ನಡೆಸುವ ದೇವರಿಗೆ ಈ ಮುಂಜಾನ ಸಮಯದಲ್ಲಿ ಸ್ತೋತ್ರಗಳನ್ನು ಹೇಳೋಣ. ಪ್ರಿಯರೇ, ಪವಿತ್ರ ಆತ್ಮನಿಗೆ ಮಾತ್ರ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ರಕ್ಷಕನೇ, ಅದ್ಭುತ ರಕ್ಷಕನ ಆಲೋಚನೆ ಕರ್ತನಿಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಘನ ಮಾನವ ಮಹಿಮೆಯು ನಿನಗೆ ಮಾತ್ರ ಸಲ್ಲಲಿ ಸ್ವಾಮಿ. ಇವತ್ತಿನ ಸಂಪತ್ತು ದಿನದಲ್ಲಿ ಕರ್ತನೆ ನೀವೇ ಮಹಿಮೆ ಹೊಂದಿಕೊಂಡು ಕರ್ತನೆ ಅಪ್ಪ ನಿನ್ನ ಬಲವು ನಮ್ಮ ಮೇಲೆ ತುಂಬಿಸಲಿ. ಪ್ರತಿಯೊಂದು ಸ್ತೋತ್ರಗಳನ್ನು ಹೇಳ್ತಾ ವಾಕ್ಯಕ್ಕೋಸ್ಕರವಾಗಿ ಬಲ ಹೊಂದಿಕೊಳ್ಳೋಣ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಹಾರಾಡುವ ಹಕ್ಕಿಗಳು ನೋಡ್ರಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಮೊಯ್ಯುವುದಿಲ್ಲ, ಆದರೆ ಅವುಗಳಿಗಿಂತಲೂ ಶ್ರೇಷ್ಠವಾಗಿ ನಮ್ಮನ್ನು ಉಂಟು ಮಾಡಿದ ಕರ್ತನಾದ ದೇವರಿಗೆ ಈ ಮುಂಜಾನ ಸಮಯದಲ್ಲಿ ನಮ್ಮ ತುಟಿಗಳನ್ನು, ನಮ್ಮ ಬಾಯಿಗಳ ಶಬ್ದದೊಟ್ಟಿಗೆ ಆತನಿಗೆ ಸ್ತೋತ್ರ ಹೇಳೋಣ. ಸರ್ವವನ್ನು ಉತ್ತಮನಾದ ದೇವರಿಗೆ ಇದುವರೆಗೂ ನಮ್ಮನ್ನು ನಡೆಸುತ್ತಾ ಬಂದಿದ್ದ ದೇವರಿಗೆ ಸ್ತೋತ್ರ. ನಮ್ಮನ್ನು ಕಾಯ್ದೆ ಕಾಪಾಡಿ ರೂಪಿಸಿದವರೇ ನಿನಗೆ ಸ್ತೋತ್ರ. ಪರಿಶುದ್ಧನೇ, ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನಾದವರೇ ನಿನಗೆ ಸ್ತೋತ್ರವಾಗಲಿ. ಅಪ್ಪ, ನಮ್ಮ ಸಮಯದಲ್ಲಿ ನೀನು ನಿನ್ನ ಸಮಯವನ್ನು ಕೊಟ್ಟು ನಮ್ಮ ಆತ್ಮದಲ್ಲಿ ನಿನ್ನ ಆತ್ಮವನ್ನು ಕೊಟ್ಟು ನಮ್ಮ ತುಟಿಯಲ್ಲಿ ನಿನ್ನ ಶಬ್ದವನ್ನು ಕೊಟ್ಟು ಅದು ನಮ್ಮನ್ನು ಬಹಿರಂಗವಾಗಿ ನಡೆಸಿ ನೀವು ಬೆಳಗ್ಗೆ ಜಾವ ಒಂದು ಉದ್ಧಾರವಾದಂಥ ಜಾವವಾಗಿರಲಿ ಕರ್ತನೆ. ನಮ್ಮ ಮುಂದಿನ ಸಮಯ ನಿನ್ನ ಹೋಗುವ ನೀನೇ ಉಪಯೋಗಿಸು. ಹೆಮ್ಮೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಾವು ಕೀರ್ತನೆ 146, ಕೀರ್ತನೆ 146, 146 ಕೀರ್ತನೆ ಓದೋಣ. ಯಾಹೋವಿಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡೋ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬುತ್ತಾನೋ ಅವನೇ ಧನ್ಯನು. ಭೂಮಿ
ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಯೆಹೋವನು ಸದಾಕಾಲವು ಅರಸನಾಗಿರುವನು. ಚೀಯೋನೇ, ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು. ಯೆಹೋವನಿಗೆ ಸ್ತೋತ್ರ. ಆಮೇನ್, ಆಮೇನ್. ಹಲ್ಲೆಲೂಯಾ. ನಾವೆಲ್ಲರೂ ಕೂತ್ಕೋಣ. ಆತ್ಮಿಕವಾದ ಲಾಭವಾದಂಥ ವಚನ ಕೀರ್ತನೆ ನಮ್ಮ ಜೀವಿತನ ಗ್ರೋತ್ ಮಾಡೋದಕ್ಕೆ ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸುಂದರವಾದ ಸಮಯದಲ್ಲಿ ಕರ್ತನ ವಾಕ್ಯಕ್ಕೆ ನಾವು ಗಮನಿಸೋಣ. ಈ ಮುಂಜಾನೆ ಉದಯ ಕಾಲದಲ್ಲಿ ದೇವರಿಗೆ ನಾವು ಸಮಯ ಕೊಡೋದು ಬಹು ಸಂತೋಷ ಮತ್ತು ಬಹು ತಾಳ್ಮೆಯಿಂದ. ಪ್ರಿಯರೇ, ಇವತ್ತಿನ ಸಂದೇಶ ನಾವು ತಂದಿರುವಂಥದ್ದು ಸಮಾಧಾನ ಎಂಬ ವಚನದಿಂದ ನಾವು ಮಾತನಾಡೋಣ. ಹಲ್ಲೆಲೂಯಾ. ಹಲವಾರು ಸಾರಿ ನಾವು ಸಮಾಧಾನವಾಗಿ ಇಲ್ಲದಿದ್ದರೆ ಅನೇಕ ವಿಷಯಗಳನ್ನು ನಾವು ಕಳ್ಕೊಳ್ಳುವಂಥರಾಗಿರ್ತೇವೆ. ಹೇಗೆ ಅಂದರೆ, ಎಲ್ಲ ವಿಷಯದಲ್ಲೂ ನಾವು ಸಮಾಧಾನನಾಗಿರಬೇಕು. ಕ್ರಿಸ್ತನಾದಂಥ ಯೇಸು ಕ್ರಿಸ್ತನು ಈ ಜಗತ್ತಿಗೆ ಸೇವೆಯಲ್ಲಿ ಬಂದಾಗ ಬಹಳ ಹೊತ್ತಿನವರೆಗೂ ಸಮಾಧಾನವಾಗಿದ್ದರು. ಕಾರಣ, ಅವರ ಒಳಗಡೆ ಒಂದು ಗುರಿಯನ್ನು ಮುಟ್ಟಬೇಕಾಗಿತ್ತು. ಪ್ರಿಯರೇ, ಇವತ್ತಿನ ಸುಂದರವಾದ ಸಮಯದಲ್ಲಿ ನಾವು ದೇವ ಸೇವೆಯಲ್ಲೂ, ಪ್ರಾರ್ಥನೆಯಲ್ಲೂ, ಉಪವಾಸದಲ್ಲೂ, ನಂಬಿಕೆಯಲ್ಲೂ ನಾವು ದೇವರು ಕೊಡೋ ತನಕ ಬಹಳ ಸಮಾಧಾನವಾಗಿರಬೇಕು. ಕ್ರಿಸ್ತರಾದಂಥ ನಮ್ಮ ಒಳಗಡೆ ಸಮಾಧಾನನೇ ಇಲ್ಲದಿದ್ದರೆ ನಮಗೆ ಬರಬೇಕಾದ ಮಹಾ ಪ್ರತಿಫಲಗಳು, ಮಹಾ ದೊಡ್ಡ ಆಶೀರ್ವಾದಗಳು ಅವು ತಾನಾಗೆ ತಾನು ಸಮಾಧಾನ ಇಲ್ಲದ ಕೈಗಳಿಂದ, ಸಮಾಧಾನ ಇಲ್ಲದ ಜಾಗದಿಂದ ಅವು ಬಿಟ್ಟು ಹೋಗುವಂಥದ್ದಾಗಿರುತ್ತದೆ. ಇವತ್ತು ಬಹಳ ಜನರಿಗೆ ಸಮಾಧಾನವೇ ಇಲ್ಲ. ಕಾರಣ, ಸಮಾಧಾನವೇ ಹೆಂಗಿಲ್ಲ? ಟೆನ್ಷನ್, ಮನೆ ಟೆನ್ಷನ್. ಸಮಾಧಾನ ಹೇಗಿಲ್ಲ? ದುಡ್ಡಿನ ಚಿಂತೆ ಇರೋದ್ರಿಂದ ಸಮಾಧಾನ ಹೇಗಿಲ್ಲ? ಆರೋಗ್ಯ ಚೆನ್ನಾಗಿಲ್ಲ ಎಂಬ ಸಮಾಧಾನ ಇಲ್ಲ. ಸಮಾಧಾನ ಹೆಂಗಿಲ್ಲ? ಮಕ್ಕಳು ಚೆನ್ನಾಗಿಲ್ಲ ನಮ್ಮ ಹೊಟ್ಟೆಯಲ್ಲಿ ಅಂತ ಹೇಳುವ ಸಮಾಧಾನಗಳು. ಪ್ರತಿಯೊಬ್ಬೊಬ್ಬರು ಸಮಾಧಾನವನ್ನು ಕಾಯ್ಕೊಳ್ಳದೆ ದುಃಖಗಳನ್ನು ತುಂಬಿಕೊಂಡು ಜೀವಿಸುವಂತರು ಹೆಚ್ಚಿನ ಸಂಖ್ಯೆದವರು ಕಾಣುವಂತರಾಗಿರ್ತಾರೆ ಪ್ರತಿ ಸಾರಿ ಎಲ್ಲ ಕಡೆ. ಆಲೋಚಿಸ್ರಿ, ಸಮಾಧಾನವಾಗಿ ದೇವರು ಯಾಕೆ ಇರು ಅಂತ ಹೇಳಿದ್ರು? ಸಮಾಧಾನ ಇರುವುದರಿಂದ ನಮ್ಮ ಆರೋಗ್ಯ ಮೊಟ್ಟ ಮೊದಲನೇದು ಕಾಪಾಡುತ್ತಾನೆ ದೇವರು. ನಾವು ಸಮಾಧಾನವಾಗಿ ಎಲ್ಲಿ ತನಕ ನಾವು ಇರೋದಿಲ್ಲವೋ ಅಲ್ಲಿ ತನಕ ದೇವರು ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ಆಶೀರ್ವಾದ ಗುರುತಿಸಕ್ಕಾಗಲ್ಲ. ಉದಾಹರಣೆಗೆ, ನಾವು ಚಿಂತೆಯಲ್ಲಿ ಇದ್ದಿದ್ದೀವಿ. ಚಿಂತೆಯಲ್ಲಿದ್ದಾಗ ದೇವರು ನಮ್ಮನ್ನು ಮಾತನಾಡಕ್ಕೆ ಇಷ್ಟಪಡಲ್ಲ. ದುಃಖದಲ್ಲಿ ನಾವಿದ್ದಾಗ ದೇವರು ನಮ್ಮ ಜೊತೆ ಮಾತನಾಡಕ್ಕೆ ಇಷ್ಟಪಡಲ್ಲ. ನಮ್ಮ ನಂಬಿಕೆಗಳನ್ನು ನಾವು ಕಳ್ಕೊಂಡಾಗ ದೇವ್ರ ಮೇಲಿಂದ ದೇವರು ನಮ್ಮ ಜೊತೆ ಮಾತನಾಡಕ್ಕೆ ಇಷ್ಟಪಡಲ್ಲ. ದೇವರು ಒಂದೇ ಸ್ಥಳದಲ್ಲಿ ಮಾತನಾಡ್ಬೋದು, ಒಂದೇ ಸ್ವಭಾವ ಉಳ್ಳವಂತ ವ್ಯಕ್ತಿ ಒಳಗಡೆ ದೇವರು ಮಾತನಾಡ್ಬೋದು, ಸಮಾಧಾನದಿಂದ ಇದ್ದವರಿಗೆ. ಬಹಳ ಜನ ಸಮಾಧಾನಗಳನ್ನು ಕಳ್ಕೊಂಡಿದ್ದಾರೆ. ಹೆಂಗೆ? ಅವರವರ ಒಂದೊಂದು ಪ್ರಾಬ್ಲಮ್ಸ್ಗಳಿಲ್ಲ. ದುಡ್ಡು ಇಲ್ಲ ಅಂತ ಸಮಾಧಾನ ಇಲ್ಲ, ಆರೋಗ್ಯವಿಲ್ಲ ಅಂತ ಸಮಾಧಾನ ಇಲ್ಲ, ಮನೆ ಒಂದಿಲ್ಲ ಅಂತ ಸಮಾಧಾನ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಸಮಾಧಾನ ಕಳ್ಕೊತಾರೆ. ಬಹಳ ಜನ ಸಮಾಧಾನಕ್ಕಾಗಿ ನಾವು ಅಲ್ಲೆದಾಡ್ತಾ ಇದ್ದೀವಿ. ದೇವರು ಹೇಳ್ತಾ ಇದ್ದಾನೆ, ನಾವು ಸಮಾಧಾನವಾಗಿ ಖುದ್ದು ನಾವು ರೆಡಿ ಆಗಬೇಕು. ಎಲ್ಲಿ ತನಕ
ವೇದ ವಾಕ್ಯದಲ್ಲಿ ನೋಡೋ ಪ್ರಕಾರವೇ ಪ್ರಿಯ ದೇವಜನರೇ, ರೋಮಪುರದವರಿಗೆ 12ನೇ ಅಧ್ಯಾಯ, ರೋಮಪುರದವರಿಗೆ 12ನೇ, ನಾವು ಎಷ್ಟು ಕಂಟ್ರೋಲ್ ಅಲ್ಲಿ ಇರ್ತೀವೋ ಅಷ್ಟು ಆಶೀರ್ವಾದಗಳ ಒಳಗಾಗುವಂತರಾಗಿರ್ತೀವಿ. ಓದಿ. ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಪ್ರಿಯರೇ, ನೀವೇ ಮೊಯ್ಯಿ ತೀರಿಸದೆ ಸಾಕಷ್ಟೇ. ಹಲ್ಲೆಲೂಯಾ. ಸಾಧ್ಯವಾದರೆ, ನಿಮಗೆ ಸಾಧ್ಯವಾದರೆ ಎಲ್ಲರ ಸಂಗಡ ಸಮಾಧಾನವಾಗಿದೆ. ಯಾವಾಗ ನಾವು ಸಾಧ್ಯವಾಗ್ತದೆ? ಸಮಾಧಾನ ನಮ್ಮ ಒಳ ಯಾವಾಗ ಬರುತ್ತದೆ? ಮೊಟ್ಟ ಮೊದಲನೇದಾಗಿ ನಮ್ಮ ಎದುರುಗಡೆ ದೇವರ ಪ್ರೀತಿ ಕಾಣಲಿಲ್ಲ ಅಂದ್ರೆ ಅವಾಗ ನಮ್ಮ ಒಳಗೆ ಸಮಾಧಾನ ಕಾಣಲ್ಲ. ದೇವರ ಮೇಲೆ ಪ್ರೀತಿ ಇಲ್ಲದಿದ್ದರೆ ನಮ್ಮಗಳ ಸಮಾಧಾನ ಕಾಣಲ್ಲ. ಸಾಧ್ಯವಾದರೆ, ನಿಮಗೆ ಟೆನ್ಷನ್ ಇದೆ, ದೇವರು ಹೀಗೆ ಹೇಳಿಲ್ಲ, ನಿಮ್ಗೆ ಯಾವುದು ಚಿಂತೆ ಇರಲ್ಲ, ಯಾವುದೂ ನಿಮ್ಮ ಒಳಗಡೆ ನಿರಾಶೆ ಇರಲ್ಲ ಅಂತ ದೇವರು ಹೇಳಲಿಲ್ಲ. ಸಾಧ್ಯವಾದರೆ ನೀವು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀರಾ, ಅದು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅದರ ಒಳಗಡೆ ಸ್ವಲ್ಪ ಸಮಾಧಾನವಾಗಿದೆ. ಯಾವಾಗ ಸಿಟ್ಟಲ್ಲಿ ತಗೊಳ್ಳುವಂತ ಡಿಸಿಷನ್ ಅವು ದೇವರಿಂದ ದೂರ ಮಾಡ್ಬಿಡ್ತಾರೆ, ಆತ್ಮಿಕತೆ ದೂರ ಮಾಡ್ತಾರೆ. ಸಿಟ್ಟಲ್ಲಿ ಅವು ಡಿಸೈಡ್ ಮಾಡ್ಕೋಬೇಡ. ಸಮಾಧಾನ ಸಿಟ್ಟು ಯಾರಿಗಿಲ್ಲ ಅಂತಿಲ್ಲ, ಎಲ್ಲರಿಗದ. ದೇವ್ರ ಖುದ್ದು ವಾಕ್ಯದಲ್ಲಿ ಹೇಳಿದ್ದಾರೆ, ಮುಂಜಾನೆ ಬಂದು ಸಾಯಂಕಾಲವರೆಗೂ ಸಿಟ್ಟು ಹೋಗ್ಬೇಕು. ದೇವ್ರು ಹೀಗೆ ಹೇಳಿಲ್ಲ, ಯಾವ ವ್ಯಕ್ತಿ ಬಿ ಸಿಟ್ಟಿನವನು ಇಲ್ಲವೇ ಇಲ್ಲ, ಎಲ್ಲ ಬಹಳ ತೃಪ್ತನದಾನ, ಸಮಾಧಾನವಾಗಿದ್ದಾನೆ. ವಾಕ್ಯದಲ್ಲಿ ನಮಗೆ ಸಮಾಧಾನವಾಗಿ ತಿಳಿಸಿದ್ದಾರೆ. ನಾವು ಜಾಸ್ತಿ ಸಮಾಧಾನ ಇಲ್ಲದಿದ್ದಾಗ, ಅಂದರೆ ಟೆನ್ಷನ್ ಅಲ್ಲಿದ್ದಾಗ, ನಮಗೆಲ್ಲ ಹಾದಿಗಳು ದೇವ್ರು ಬಿ ನಮಗನ್ನ ದೂರವಾಗಿ ಕಾಣಿಸ್ತದೆ. ಸಮಾಧಾನತೆ ನಮ್ಮ ಒಳಗೆ ಇಲ್ಲದಿದ್ದರೆ ದೇವರ ಪ್ರೀತಿ, ದೇವರ ಹೆಲ್ಪ್ ನಮ್ಗೆ ಕಾಣಕ್ಕಾಗಲ್ಲ. ದೇವರ ಸಹಾಯವು ನಮ್ಗೆ ಗುರುತಿಸಕ್ಕಾಗಲ್ಲ. ದೇವರು ಸಮಾಧಾನವಾಗಿಲ್ಲ. ಇವತ್ತು ನಾವು ದೇವರು ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತೇ ಆಗಲ್ಲ. ಯಾಕೆ ಗೊತ್ತಾ? ಆಲ್ರೆಡಿ ನಮ್ಮ ಒಳಗಡೆಯಿಂದ ಸಮಾಧಾನದ ಇಲ್ಲದ ಮನಸ್ಸಿದೆ, ನೆಮ್ಮದಿ ಇಲ್ಲದ ಟೆನ್ಷನ್. ಸಮಾಧಾನದ ಟೆನ್ಷನ್. ಯೋಚಿಸಿ, ಈ ಸಮಾಧಾನ ಎಂಬ ಆತ್ಮ ವಾಕ್ಯಗಳಿಂದ ಹೊರಬರುತ್ತದೆ. ಯೇಸು ಕ್ರಿಸ್ತನು ಜಗತ್ತಲ್ಲಿದ್ದಾಗ ಬಹಳ ಸಮಾಧಾನ, ಶಾಂತಿಯನ್ನು ಇತ್ತು. ಯಾವಾಗ ಸಮಾಧಾನದಿಂದ ನಾವು ನಡೀತೀವೋ ದೇವರು ಬಹಳಷ್ಟು ಸಮಯ ನಮ್ಮ ಮುಂದೆ ಆಲೋಚನೆಗಳು ತಿಳಿಸ್ತಾರೆ. ಯಾವಾಗ ಸಮಾಧಾನವೇ ನಾವು ಕೆಡಿಸ್ಕೊಂಡಿದೀವೋ ದೇವರ ಹಾದಿಗಳು, ನಮ್ಮ ಹಾದಿಗಳು ರಾಂಗ್ ಆಗ್ತವೆ. ಯಾಕೆ ಗೊತ್ತಾ? ನಮ್ಮ ನೆಮ್ಮದಿ, ನಮ್ಮ ಪ್ರಾರ್ಥನೆ ನಾವು ಎಷ್ಟು ಕರೆಕ್ಟ್ ಆಗಿ ಇಟ್ಕೊಂಡಿದೀವೋ ನಮ್ಮ ಆತ್ಮಿಕ ಜೀವಿತ ಅಷ್ಟೆಲ್ಲ ರಾಂಗ್ ಆಗೋದು. ಅದಕ್ಕೆ ದೇವರು ಬಹಳ ಸಾರಿ ಹೇಳ್ತಾನೆ, ನೀನು ಸಮಾಧಾನವಾಗಿರು. ಸಾಧ್ಯವಾದರೆ ಎಲ್ಲರ ಸಂಗಡ ಬೇಕು. ಮೊಟ್ಟ ಮೊದಲೇ ನಾವಿರ್ಬೇಕು ಸಮಾಧಾನವಾಗಿ. ಎರಡನೇದಾಗಿ, ಮನುಷ್ಯ ಸಮಾಧಾನ ಇಲ್ಲ ವ್ಯಕ್ತಿ ನೋಡಿ, ಅವನು ಸಮಾಧಾನವಾಗಿಲ್ಲ, ಅವನು ಟೆನ್ಷನ್ ಅಲ್ಲಿ ಇದ್ರೆ ಯಾರ ಜೊತೆ ಮಾತಾಡೋಕೆ ಇಷ್ಟಪಡಲ್ಲ, ಅವನು ದೇವರ ಹತ್ರ ಹೋಗೋಕ್ಕೂ ಇಷ್ಟಪಡಲ್ಲ. ದೇವರ ವಾಕ್ಯವನ್ನು ತಿಳಿಸ್ಬಿಟ್ಟು ಎಷ್ಟು ಪ್ರೀತಿಯಿಂದ ಹೇಳಿದ್ರು ಅವನ ತಲೆಯಲ್ಲಿ ಹೋಗಲ್ಲ. ಯಾಕೆ ಗೊತ್ತಾ? ಅವನು ಆಲ್ರೆಡಿ ಸಮಾಧಾನವಾಗಿ ಕೂತಿಲ್ಲ. ಅವನ ಒಳಗೆ ಏನೋ ಒಂದು ದುಃಖಗಳದಾವ, ಅವನ ಒಳಗೆ ಏನೋ ಒಂದು ನಿರಾಶೆಗಳು ಕುಂತಿದ್ದಾವ, ಅವನೊಳಗೆ ಏನೋ ಒಂದು ಟೆನ್ಷನ್ ಅದ. ಈಗ ನೀವು ಬಂದಿದ್ದೀರ ಮನೆಯಿಂದ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಅಲ್ಲಿ ನೀವು ಟೆನ್ಷನ್ ಅಲ್ಲಿ ಕೂತಿದ್ರಿ. ಇವತ್ತು ಇದು ವಾಕ್ಯ ನಿಮ್ ತಲೆಯಲ್ಲಿ ಹೋಗಲ್ಲ. ಸಪೋಸ್ ನೀವು ದುಡ್ಡು ಕಟ್ಟದ್ದ, ಎಲ್ಲೋ ಒಂದು ಫೈನಾನ್ಸ್ ಅದವರಿಗೆ, ಎಲ್ಲೋ ಒಂದು ಲೋನ್ ತೆಗೆಯೋದಿದೆ. ಇವತ್ತು ಎಷ್ಟು ಬಿ ವಾಕ್ಯಗಳು ನಾವು ಹೇಳಿಲಿ, ಅದು ನಿಮ್ಮ ಒಳಗೆ ಯಾಕೆ ಸಮಾಧಾನ ಇಲ್ಲ. ಕಾರಣ ವಾಕ್ಯಗಳು ಹೋಗಿ ಅಟ್ಯಾಚ್ ಮಾಡಲ್ಲ, ವಾಕ್ಯಗಳು ಹೋಗಿ ಟಚಿಂಗ್ ಇರಲ್ಲ, ವಾಕ್ಯಗಳು ಹೋಗಿ ಅದನ್ನು ಯಾವ ಜಾಗದಲ್ಲಿ ಹೋಗಿ ಕೂಡಬೇಕೋ ಅದನ್ನು ನಾವು ಕೂಡುಗೂಡಲ್ಲ. ಯಾಕೆ ಗೊತ್ತಾ? ನಮಗೆ ಸಮಾಧಾನ ಇಲ್ಲದ ಕಾರಣ ನಮಗೆ ಹಲವಾರು ನೋವುಗಳಲ್ಲಿ ಹಾಕ್ತದೆ ಸೈತಾನ.
ಯಾವ ವ್ಯಕ್ತಿ ಖುದ್ದು ಅವನ ಶರೀರ ಯಾವಾಗ ಹಾಳಾಗ್ತದೆ ಗೊತ್ತಾ, ಅವನು ಸಮಾಧಾನವಾಗಿಲ್ಲದಿದ್ದಾಗ. ಸಾಧ್ಯವಾದರೆ ನೀವು ಎಲ್ಲರ ಸಂಗಡ ಬಿ ಖುದ್ದು ನಿಮ್ಮನ್ನು ನೀವು ಸಮಾಧಾನವಾಗಿರಿ. ಸಮಾಧಾನ ಇದ್ದ ವ್ಯಕ್ತಿಗೆ ದೇವರು ಮಾತನಾಡ್ತಾನೆ. ಸಮಾಧಾನ ಇದ್ದ ವ್ಯಕ್ತಿಗೆ ದೇವರ ದರ್ಶನಗಳು ಕೊಡ್ತಾನೆ. ಸಮಾಧಾನವಾಗಿ ಮಲಗಿರೋ ವ್ಯಕ್ತಿಗೆ ಜೊತೆನೆ ಕನಸಿನಲ್ಲಿ ಮಾತನಾಡ್ತಾನೆ. ಸಮಾಧಾನವಾಗಿ ಇರೋ ವ್ಯಕ್ತಿ ವೇಳೆನೆ ದೇವರು ಅವನ ಮೇಲೆ ಆಶೆ ಮಾಡ್ತಾನೆ. ಬಹಳ ಆಸೆ ಪಡ್ತಾನೆ. ಅವನ ಒಳಗಡೆಯಿಂದ ಏನೋ ಒಂದು ತಗೋಬೇಕು, ನಾನು ಏನೋ ಒಂದು ಕೊಡಬೇಕು. ದೇವರು ಅವನ ಮೇಲೆ ಫೇತ್ ಮಾಡ್ತಾನೆ, ಭರೋಸಾ ಮಾಡ್ತಾನೆ. ಸಮಾಧಾನವಾಗಿರೋದ್ರಿಂದ ಸಮಾಧಾನ ಬಹಳ ಎಲ್ಲದಕ್ಕಿಂತಲೂ ಉತ್ತಮವಾದಂಥ ಮದ್ದದ ಟ್ರೀಟ್ಮೆಂಟ್ ಅದ. ಡಾಕ್ಟರ್ಗಳು ನಿಮ್ಗೆ ಹೇಳ್ಬೋದು, ಏನೋ ಒಂದು BP ಶುಗರ್ ಬರಲಿ, ನೀವು ಟೆನ್ಷನ್ ತಗೋಬೇಡಿ, ಭಾಳ ಸಮಾಧಾನವಾಗಿರಿ, ಟೆನ್ಷನ್ ತಗೋಬೇಡಿ, ಸಮಾಧಾನವಾಗಿರಿ. ಯಾವಾಗ ಈ ಸಮಾಧಾನ ಇದು ಮನುಷ್ಯರನ್ನಲ್ಲ, ದೇವರಿಂದಲೇ ಬರುತ್ತೆ. ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮೊಳಗೆ ಸಮಾಧಾನ ಎಲ್ಲಿಲ್ವೋ ಅಲ್ಲಿ ಸೈತಾನಿದ್ದಾನೆ ಗಲಿಬಿಲಿಗೆ. ದೇವರ ಸಮಾಧಾನ ಕಾರಣನ, ಗಲಿಬಿಲಿ ಕಾರಣನಲ್ಲ. ಎಲ್ಲಿ ಸಮಾಧಾನ ಅದನೋ ಅಲ್ಲಿ ದೇವರನ್ನ, ಎಲ್ಲಿ ಶಾಂತಿ ಅದನೋ ಅಲ್ಲಿ ದೇವರನ್ನ, ಎಲ್ಲಿ ಕಿರಿಕಿರಿ ಅದನೋ ಅಲ್ಲಿ ಸೈತಾನನ, ಗಲಿಬಿಲಿ ಸೈತಾನ. ಎಲ್ಲಿ ಟೆನ್ಷನ್ ಅನ್ನೋ ಅಲ್ಲಿ ಸೈತಾನನ, ಎಲ್ಲಿ ನಿರಾಶೆ ಹೆಚ್ಚಿಗದನೋ ಅಲ್ಲಿ ಸೈತಾನನ, ಎಲ್ಲಿ ಯಾರ ಮನೆ ಒಳಗಡೆ ನೆಮ್ಮದಿ ಇಲ್ವೋ ಆ ಜಾಗದಲ್ಲಿ ಸೈತಾನ ನಿನಗೆ ಗೊತ್ತದ. ನೆಮ್ಮದಿ ಹಾಳು ಮಾಡಬೇಕು. ಸಮಾಧಾನ ಹೆಂಗ್ ಬರ್ತದೆ ಪಾಸ್ಟರ್? ದೇವರ ಮೇಲೆ ವಿಶ್ವಾಸವಿಡೋದ್ರಿಂದ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯಗಳು ಮಾಡೇ ಮಾಡ್ತಾನೆ ಎಂಬುದಾಗಿ ನೀನು ಭರವಸೆ ಬಿಡೋದ್ರಿಂದ. ರೋಮ 14:19 ಓದ್ರಿ. ರೋಮಪುರದವರಿಗೆ 14ನೇ ಅಧ್ಯಾಯ 19ನೇ ವಚನ. ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವವುಗಳನ್ನು ಸಾಧಿಸಿಕೊಳ್ಳೋಣ. ದೇವರು ಕಟ್ಟಿದ್ದನ್ನು ನೀನು ಆಹಾರದ ನಿಮಿತ್ತವಾಗಿ ಕೆಡಬೇಡ. ಎಲ್ಲ ಪದಾರ್ಥಗಳು ಶುದ್ಧವೇ, ಆದರೆ ತಿಂದು ಮತ್ತೊಬ್ಬನಿಗೆ ವಿಘ್ನವನ್ನುಂಟು ಮಾಡುವುದು ಕೆಟ್ಟದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಸಮಾಧಾನದಿಂದ ನಾವಿರ್ತೀವಿ, ತೃಪ್ತರಾಗಿರ್ತೀವಿ. ಸಮಾಧಾನನೇ ಇಲ್ಲ, ತೃಪ್ತಿ ಬಿ ಇಲ್ಲ. ಸಮಾಧಾನನೇ ಇಲ್ಲ, ಶಾಂತಿ ಬಿ ಆ ಮನೆಗೆ ಬರಲ್ಲ. ಭಾಳ ಜನ ಹೇಳ್ತಾರೆ ಸಮಾಧಾನನೇ ಇಲ್ರಿ ನಮಗೆ. ಸಮಾಧಾನ ಕಾಣಲ್ಲ, ಅದನ್ನ ಕ್ರೆಡಿಟ್ ರೆಡಿ ಮಾಡ್ಕೋಬೇಕಾಗ್ತದೆ. ಸಮಾಧಾನ ಎಲ್ಲಿ ಬಿ ಸಿಗಲ್ಲ, ಅದು ಖುದ್ದು ರೆಡಿ ಆಗ್ಬೇಕಾಗ್ತದೆ. ಸಮಾಧಾನ ಎಲ್ಲೂ ಹುಟ್ಟಲ್ಲ, ಹುಟ್ಟಿಸ್ಬೇಕಾಗ್ತದೆ. ಸಿಟ್ಟು ಹೆಂಗ್ ಹುಟ್ಟುತ್ತದೆ? ಎದುರಿನೋ ಏನಾದ್ರು ಮಾತಾಡಿದ್ಮೇಲೆ ಸಿಟ್ಟು ಬರ್ತದೆ. ಸಿಟ್ಟು ಹೆಂಗ್ ಹುಟ್ಟು ಹೊರ ಬಂತು, ಸಮಾಧಾನ ಬಿ ಹೆಂಗೆ ಹುಟ್ಟಿ ಹೊರ ಬರ್ಬೇಕು. ಹಲ್ಲೆಲೂಯಾ. ಸಿಟ್ಟು ಯಾವ ಬರ್ತದ? ಎದುರಿನವ್ರು ರಾಂಗ್ ಆಗಿ ಮಾತಾಡಿದಾಗ, ಎದುರಿನವ್ರ ಮಾತುಗಳು ಕೇಳಲಾರ್ದಾಗ, ನಾವು ಅನ್ಕೊಂಡಂಗೆ ಅವ್ರು ಮಾಡಲಿಲ್ಲ ಅಂದಾಗ, ನಮ್ಮ ವಿರುದ್ಧ ಆಗಿ ಅವ್ರು ನಡೆದಾಗ, ಅವ್ರಿಗೆ ನಾವು ಪ್ರೀತಿಯಿಂದ ಸಮಜಾಯಿಸಿದ್ರು ಬಿ ಅವ್ರು ತಿಳ್ಕೊಂಡಿಲ್ಲ, ಅವಾಗ ಸಿಟ್ಟು ಬರ್ತದೆ. ನಾವು ಹೇಳಿದ ಪ್ರಕಾರ ನಡಿಲಿಲ್ಲ, ಅವ್ರಿಗೆ ಸಿಟ್ಟು, ನಮಗೆ ಸಿಟ್ಟು ಬರ್ತದ ಅವ್ರ ಮೇಲೆ. ಸಿಟ್ಟಿಗೆ ಕಾರಣ ಸಮಾಧಾನಕ್ಕೆ ಅನೇಕ ಕಾರಣಗಳು. ಸಮಾಧಾನಕ್ಕೆ ಎಲ್ಲವನ್ನು ನೋಡಿ ನಾವು ಸಮಾಧಾನವಾಗಿದ್ದರೆ ಸಮಾಧಾನ ಇರಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸಮಾಧಾನ ಒಬ್ಬ ರಾಜನ. ಸಮಾಧಾನದಿಂದ ಯಾರು ಇರ್ತಾರೋ ಅವ್ರು ರಾಜನಾಗ್ತಾನೆ. ಅವ್ರ ಜೀವನದಲ್ಲಿ ಬೆಳೀತಾ ಇರ್ತಾರೆ. ಯಾಕೆ ಅವರೆಲ್ಲ ಸಮಾಧಾನದಿಂದ ಪ್ರಾಖ್ಯಾತೆ ಮಾಡ್ಕೋತಾರೆ, ಸಮಾಧಾನದಿಂದ ತಗೋತಾರೆ, ಸಮಾಧಾನದಿಂದ ವೇಟ್ ಮಾಡ್ತಾ ಇರ್ತಾರೆ ಪ್ರತಿಫಲಕ್ಕೆ, ಸಮಾಧಾನದಿಂದ ಹುಡುಕ್ತಾ ಇರ್ತಾರೆ, ಸಮಾಧಾನದಿಂದ ನೋಡ್ತಾ ಇರ್ತಾರೆ. ಎಲ್ಲಿ ಸಮಾಧಾನ ಇದೆಯೋ ಅಲ್ಲಿ ದೇವರು 100% ಕೆಲಸ ಮಾಡ್ತಾರೆ. ಎಲ್ಲಿ ಗಲಿಬಿಲಿ ಇದೆಯೋ, ಗಲಿಬಿಲಿ ಪ್ರಜೆ ಇದೆ. ರಾಜ ಗೊತ್ತೀವಿ ಗಲಿಬಿಲಿ ಮಾಡಲ್ಲ, ಪ್ರಜೆನೇ ಗಲಿಬಿಲಿ ಮಾಡ್ಬೋದು. ರಾಜ
ಒಂದು ಯುದ್ಧ ಮಾಡಬೇಕು, ಒಂದು ಊರಿಗೆ ಯುದ್ಧಕ್ಕೆ ಹೋಗ್ಬೇಕು ಅಂದರೆ ಅವನು ಸಮಾಧಾನ ಆಗಿ ಅವನು ಆಲೋಚಿಸ್ತಾನೆ. ಸಮಾಧಾನ ಎಲ್ಲಿರ್ತದೋ ಅಲ್ಲಿ ಐಕ್ಯತೆ ಬರುತ್ತದೆ. ಸಮಾಧಾನವೆಲ್ಲಿರ್ತದೋ ಅಲ್ಲಿ ಬಿಡುಗಡೆಗಳಾಗ್ತವೆ. ಸಮಾಧಾನವೆಲ್ಲಿರ್ತದೋ ಅಲ್ಲಿ ದೇವರು ಆ ಜಾಗದಲ್ಲಿ ಬಂದು ಕೂಡ್ತಾರೆ. ಸಮಾಧಾನವೇ ನಮ್ಮ ಡಿಸಿಪ್ಲಿನ್ ಕಾಯ್ಕೊಂಡು ನಡೀತಾ ಇರ್ತದೆ, ಗಲಿಬಿಲಿ ಅಲ್ಲ. ನಾವೆಷ್ಟು ಗಲಿಬಿಲಿ ಮಾಡ್ತೀವಿ, ನಾವೆಷ್ಟು ಟೆನ್ಷನ್ ತಗೊಳ್ತೀವಿ, ನಾವೆಷ್ಟು ಗಡ್ಬಡ ಮಾಡಿ ಓಡ್ತೀವಿ, ಅಷ್ಟು ಬೇಗ ಹಾಳು ಆಯ್ತು. ಯೋಚನೆ ಮಾಡಿ, ಒಂದು ಕುಕ್ಕರಲ್ಲಿ ನೀವು ರೈಸ್ ಸಿಕ್ಕಿದ್ದೀರ, ಆ ಸೀಟಿ ಆಗಬೇಕು 3-4 ಸೀಟಿ ಆಗಬೇಕು. ಅದು 2 ಸೀಟಿಯಲ್ಲಿ ನೀವು ತೆಗೆದ್ರೆ ಅದು ರೈಸ್ ಕರೆಕ್ಟಾಗಿ ಬರಲ್ಲ. ಈಗ ನಿಮಗೆ ತಿನ್ನೋದಿದೆ, ನಿಮ್ಗೆ ಹಸು ಭಾಳ ಇದೆ, ನೀವು ಸಮಾಧಾನದಿಂದ 3-4 ಸೀಟಿವರೆಗೂ ನೀವು ಕಾಯ್ಲಿಲ್ಲ, ಅದನ್ನ ರೈಸ್ ಆಗಿ ಹೊರಗೆ ಬರಲ್ಲ. ಅದು ಸೇಮ್ ಹೇಗೆ ಕಳಿಸಿದ್ಯೋ ಅನ್ನ, ಅರ್ಧ ಅನ್ನ ಅರ್ಧ ಕಾಳುಗಳು, ಅದು ನೀನು ಹಾಗೆ ತಿಂದ್ರೆ ಅದು ನಿನಗೆ ಪ್ರಾಬ್ಲಮ್. ಹಾಗೆ ಸಮಾಧಾನ ಎನ್ನೋದು ಸಿಗುವ ತನಕ ಬಿ ಸಮಾಧಾನವಾಗಿರು, ಕೊಡೋ ತನಕ ಬಿ ಸಮಾಧಾನವಾಗಿರು. ಅವಸರ ಪಟ್ಟಿದವರು ಹೆಸರಿಂದ ಕಿತ್ತು ಬಿಸಾಕ್ತಂದೇವ್ರು. ಹೆಂಗೆ ಅಂದ್ರೆ, ದೇವರಲ್ಲಿ ಯಾರು ಇರ್ತಾರೋ ಅವರು ನೆಮ್ಮದಿಯಾಗಿ ದೃಢವಾಗಿ ಆಳವಾಗಿ ದೇವರು ಅವ್ರನ್ನ ಹಚ್ಚುತ್ತಾನೆ. ಅವ್ರ ಒಳಗಡೆಯಿಂದ ಒಂದು ಚಿಗುರನ್ನು ದೇವರು ಚಿಗಿಸ್ತಾನೆ. ಅದು ಸಮಾಧಾನದಿಂದ ನಾವಿದ್ದಾಗ. ಆಲೋಚಿಸ್ರಿ, ನಾವೆಲ್ಲಿ ತನಕ ಫಲ ಪಕ್ಕ ಆಗಲ್ವೋ ಅಲ್ಲಿ ತನಕ ದೇವ ನಮ್ಮ ಸಮಾಧಾನವಾಗಿರಬೇಕಂತ ಹೇಳ್ತಾರೆ. ಎಲ್ಲಿ ಸಮಾಧಾನ ಇಲ್ಲವೋ ಯೋಚಿಸ್ರಿ. ಬಹಳಷ್ಟು ಜನ ತಂದೆ ತಾಯಿ ವಿರುದ್ಧ, ಜನರಿಗೆ ವಿರುದ್ಧ, ಅಣ್ಣತಂಬರಿಗೆ ವಿರುದ್ಧ ಆಗಿ ಮದುವೆ ಮಾಡ್ಕೊಳ್ತಾರೆ. ಅವ್ರ ಇಷ್ಟ ಪ್ರಕಾರವಾಗಿ ವಿರುದ್ಧ ಆಗಿ ಎಲ್ಲರನ್ನ ಜಗಳ ಮಾಡಿ ಫೇಸ್ ಮಾಡಿ ಅದ್ರ ಭೋಗಿಸ್ತಾರೆ ಬಿ ಅವರೇ. ಎಲ್ಲರೂ ಹೇಳಿರ್ತಾರ ಆ ಟೈಮಿನ, ಬೇಡ ಇನ್ನ ಬೇಡ ಸರಿಯಾಗಿಲ್ಲ, ಏನೋ ಒಂದು ಯಾರೋದಿಂದ ಬಾಯಿಂದ ಬಂದಿರ್ತದೆ. ಆದ್ರೂ ಬಿ ಅವರು ವಿರುದ್ಧ ಆಗಿ ನಿಂತು ಮದುವೆ ಮಾಡ್ಕೊಂಡ್ರು ಬಿ ಅವ್ರ ಸಮಾಧಾನವಾಗಿರಲ್ಲ. ಇದು 99%, 100ರಲ್ಲಿ 99%ಗಳು ಇದೇ ಪ್ರಾಬ್ಲಮ್ಗಳು ನಡೆದು. ಯಾಕಂದ್ರೆ ನಿನ್ನ ಹಾಳಾಗಲಿಕ್ಕಿಂತ ಮುಂಚೆಲಿ ಯಾರ್ದೋ ಮುಖಾಂತರ ದೇವ್ರು ತಪ್ಪಿಸ್ಲಿಕ್ಕೆ ಬರ್ತಾನೆ. ಒಂದು ಸಣ್ಣ ಮಗು ಬಿ ನಿಮಗೆ ಹೇಳ್ಬೋದು ಆ ಟೈಮಿನಲ್ಲಿ, ಒಂದು ದೊಡ್ಡೊಮ್ಮಿ ಹೇಳ್ಬೋದು, ಅಥವಾ ಒಬ್ಬ ಪಾಸ್ಟರ್ಸ್ ಮುಖಾಂತರ ಒಂದು ತಾಯಿ ಬಿ ಹೇಳ್ಬೋದು. ಒಂದು ಬುದ್ಧಿ ಇಲ್ಲದವರು ಬಿ ಅವತ್ತು ಟೀಚ್ ಮಾಡ್ಬೋದು, ಬೇಡ 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 ತಪ್ಪು ಮಾಡಬೇಡ. ಅದು ಅವತ್ತು ನೀವು ಯಾವತ್ತು ಕೇಳಲ್ವೋ ಅವತ್ತು ದೇವರು ಯಾರೋ ಮುಖಾಂತರ ನಿಮ್ಮ ಹಾದಿಗಳನ್ನು ನಿಲ್ಲಿಸಬಹುದು. ಕೆಟ್ಟ ಹೋಗುವ ಹಾದಿಗೆ ದೇವರು ತಪ್ಪಿಸೋನಂತಲ್ಲ, ನೀನು ಹಾಳಾಗೋ ದಿನ ಶುರು ಆಯ್ತಂದ್ರೆ ಬಿ ದೇವರು ತಪ್ಪಿಸ್ಲಕ್ಕೆ ಅನೇಕರ ಮುಖಾಂತರ ಕಳಿಸ್ತಾನೆ. ಅದು ಮಾಡಬೇಡದು. ಅದು ಬಿ ನಾವು ಅದನ್ನ ಒದ್ದಿ ಫೇಸ್ ಮಾಡಿ ಆ ಪ್ರಾಬ್ಲಮ್ದಲ್ಲಿ ನಾವು ಎಡಿಟ್ ಆದ್ವಿ ಅಂದ್ರೆ ತಿಳ್ಕೊಳ್ರಿ, ನಮ್ಮ ನೆಮ್ಮದಿ ಅರ್ಧ ನೆಮ್ಮದಿ ನಾವು ಆಲ್ರೆಡಿ ಶುರು ಮಾಡ್ಕೊಂಡಿದ್ವಿ. ಪ್ರಾಬ್ಲಮ್ ರೆಡಿ ಮಾಡೋದು ದೇವರ ಚಿತ್ತ. ಸಮಯ ಬಂದಾಗ ಸಮಯ ತಕ್ಕಂಗೆ ನಾವು ಫಲ ಕೊಡಲಿಲ್ಲ, ಅದು ಫಲ ಯಾತಕ್ಬಾರದು. ನಿನ್ನೊಂದು ಫ್ರೂಟ್ಸ್ ಇದ್ದಿದೆಯಾ, ಅದ್ರ ರುಚಿ ಯಾವ ಸಮಯದಲ್ಲಿ ಬರಬೇಕೋ ಆ ಸಮಯದಲ್ಲಿ ಹೊರ ಬರ್ತಾರೆ ರುಚಿ. ನಿನ್ನೊಂದು ಸೀಸನ್ ಇದೆ ಪ್ರಿಯರೇ, ನಿಮಗೊಂದು ಸೀಸನ್ ಅದ, ಎಲ್ಲದಕ್ಕೂ ಒಂದು ಸೀಸನ್ ಅದ. ಹಾಗೆ ನಿಮ್ಮ ಆಶೀರ್ವಾದಕ್ಕೂ ಒಂದು ಸೀಸನ್ ಅದ. ಸಮಾಧಾನದಿಂದ ಪ್ರತಿಫಲಗಳನ್ನು ನಾವು ತಗೊಳ್ಳುವಂಥದ್ದು. ಸಮಾಧಾನ ಎಲ್ಲಿ ಇಲ್ಲವೋ ಅಲ್ಲಿ ಹಲವಾರು ಆಶೀರ್ವಾದಗಳನ್ನು ನಾವು ಖುದ್ದು ಕಳ್ಕೊತೀವಿ. ಮತ್ತೆ ನಾವು ದೇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ಮತ್ತೆ ದೇವ್ರ ಮೇಲೆ ನಾವು ಹೋರಾಟ ಮಾಡ್ತೀವಿ, ಮತ್ತೆ ನೆಮ್ಮದಿಗಾಗಿ ಭಿಕ್ಷೆ ಬೇಡ್ತೀವಿ. ಅದು ಭಿಕ್ಷೆ ಸೇಮ್ ಸಿಗಲ್ಲ. ಯಾಕಂದ್ರೆ ಯಾರೋ ಮುಖಾಂತರ ತಪ್ಪು ಮಾಡಬಾರ್ದಾಗಿತ್ತು. ಸಪೋಸ್ ಎಲ್ಲೋ ಒಂದು ನೀವು ಹೋಗ್ಬೇಕಾಗಿತ್ತು, ಹೋಗ್ಬೇಕಾಗಿತ್ತು ಒಂದು ಕಾರು 2 ವೀಲರ್ ಮೇಲೆ, ಯಾರೋ ಹೇಳಿದ್ರು ಪಾಪ ಹೋಗ್ಬೇಡ ನನ್ನ ಜೊತೆನೇ ಇರು. ಹೆಂಡತಿ ಹೇಳ್ಬೋದು ಹೋಗ್ಬೇಡ್ರಿ, ಯಾಕೋ ನಾವು ಹೋಗ್ಬೇಡ್ದು ಅನಿಸ್ತಾ ಇದೆ. ತಾಯಿ ಹೇಳಿದ್ರು ಮಗನೇ ದಾಟು ಹೋಗ್ಬೇಡ ಮನಿ ಟೈಮಿಂದ. ಯಾರೋ ಒಬ್ರು ಬಾಯಿಂದ ನಿಮ್ಮ ಮನೆಗೆ ಒಂದು ಶಬ್ದ
ದೇವರು ರೆಕಾರ್ಡ್ ಮಾಡ್ಬೋದು, ಅದು ನೆಗ್ಲೆನ್ಸಿ ಯಾವತ್ತು ನೀವು ಮಾಡ್ತೀಯೋ ದೇವರು ಅವ್ರ ಮುಖಾಂತರ ಕೆಲವು ಸಮಯದಲ್ಲಿ ಮಾತನಾಡ್ತಾರೆ. ಕಾರಣ ನಿನ್ನ ಭವಿಷ್ಯಕ್ಕಾಗಿ. ಯಾಕೆಂದ್ರೆ ನಿನಗೆ ಡೈರೆಕ್ಟ್ ಬಂದು ಮಾತಾಡೋದು, ಕಾರಣ ನೀನು ಅಷ್ಟು ಪ್ಯೂರ್ ಬಿ ಇಲ್ಲ ದೇವ್ರ ದೃಷ್ಟಿಯಲ್ಲಿ. ಅದಕ್ಕೆ ದೇವರು ಮಾತಾಡೋದೇ ಬೇರೆ ವೇಗಳಿಂದ, ಸ್ನೇಹಿತರಿಂದ, ಪರಿವಾರದಿಂದ, ಬಂಧು ಮಿತ್ರರಿಂದ, ಯಾವುದೋ ಒಂದು ಮನಸ್ಸಿನ ನೀನು ದೇವ್ರು ಹಾಕ್ತಾ ಇರ್ತಾನೆ. ನಿನಗೆಲ್ಲ ಕರ್ಕೊಂಡು ಹೋಗ್ಬೇಡ್ದಂತ ದೇವ್ರಿಗೆ ಇಷ್ಟ ಇದೆ. ಯಾವುದೋ ಒಂದು ಜಾಗದಲ್ಲಿ ನಿನ್ನ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಮನುಷ್ಯನಲ್ಲಿ ಸಮಾಧಾನ ಇದ್ದಾಗನೇ ಅವನು ಎಲ್ಲವನ್ನೂ ಹೊಂದಿಕೊಳ್ಳಬಹುದು, ಎಲ್ಲವನ್ನೂ ಮಾಡಬಹುದು. ಯಾವ ವ್ಯಕ್ತಿಗೆ ಸಮಾಧಾನವಿಲ್ಲ ಅವನು ಕೆಲಸ ಕರೆಕ್ಟ್ ಮಾಡಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ನನ್ನ ಸಮಾಧಾನ ಇಲ್ಲ, ನಾನು ಟೆನ್ಷನಲ್ಲಿ ಇದ್ದಿದ್ದೀನಿ, ನನಗೆ ಕೆಲಸ ಗೊತ್ತಾಗಲ್ಲ. ಯಾಕೆಂದ್ರೆ ಆಲ್ರೆಡಿ ಅವನ ಸಮಾಧಾನದಲ್ಲಿಲ್ಲ. ಸಮಾಧಾನ ಹೆಂಗೆ ಬರ್ತದೆ? ಅತಿಯಾಗಿ ನಾವು ವಿಶ್ವಾಸ ಮಾಡೋದ್ರ ಮೇಲೆ ಸಮಾಧಾನ ಹೇಗೆ ಬರ್ತದೆ? ನಾವು ಹುಟ್ಟಿಸ್ಬೇಕು, ಅದಕ್ಕೆ ರೆಡಿ ಮಾಡಬೇಕು, ಅದಕ್ಕೆ ರೆಡಿ ಮಾಡಬೇಕು. ಮನೇಲಿ ತುಂಬಾ ದೊಡ್ಡ ರಾಶನ್ ಇದೆ, ಅದು ತಾನು ಅಡಿಗೆ ರೆಡಿ ರೂಮಲ್ಲಿ ಹೋಗಿ ಅದು ರೆಡಿಯಾಗಿ ಬರಲ್ಲ ನಿಮ್ಮ ಹತ್ರ. ನೀನು ಅದು ರಾಶನ್ ರೂಮಿನಿಂದ ಅದನ್ನ ಅಡಿಗೆ ರೂಮಿಗೆ ಹೊರಿದು, ಅಡಿಗೆ ರೂಮಿನಿಂದ ನಿನ್ನ ಹತ್ರ ಒಂದು ಡೈನಿಂಗ್ ಟೇಬಲ್ ಅಲ್ಲೋ ಅಥವಾ ನಿನ್ನ ಹತ್ರ ಬರುವ ತನಕ, ನಿನ್ನ ಕೈಯಲ್ಲಿ ಬರೋ ತನಕ ಅದು ರೆಡಿ ಆಗಲ್ಲ, ಅದು ನಿನಗೆ ಸಿಗಲ್ಲ. ಎಷ್ಟು ಬಿ ಶ್ರೀಮಂತನಾಗಿರ್ಲಿ, ಎಷ್ಟು ಬಿ ಬಡವನಾಗಲಿ, ಅವನು ರೆಡಿ ಮಾಡಬೇಕು. ರೆಡಿ ಮಾಡಿದ್ಮೇಲೆ ನೀನು ತಿನ್ನಬೇಕು, ಅವಾಗ ನೀನು ತೃಪ್ತನಾಗ್ತೀಯ. ಹಾಗೆ ನಮ್ಮ ಜೀವಿತ ಬಿ ಸಮಾಧಾನ ನಾವು ರೆಡಿ ಮಾಡ್ಕೋಬೇಕು. ರೆಡಿ ಸಿಗಲ್ಲ, ರೆಡಿಮೇಡ್ ಇಲ್ಲ. ಕೆಲವು ಸಮಯ ಸಮಾಧಾನ ಎಲ್ಲಿ ಸಿಗ್ತದೆ? ದೇವರ ವಾಕ್ಯಗಳು ಕೇಳೋದ್ರಿಂದ ಸಿಗ್ತದೆ. ಸಮಾಧಾನ ಎಲ್ಲಿ ಸಿಗ್ತದೆ? ನಾವು ಭರೋಸಾ ಮಾಡೋದ್ರಿಂದ ದೇವರ ಮೇಲೆ. ಸಮಾಧಾನ ಎಲ್ಲಿ ಸಿಗ್ತದೆ? ನಾವು ದೇವರ ಮೇಲೆ ಅತಿಯಾಗಿ ನಂಬಿಕೆ ಇಡುವುದರಿಂದಲೇ ನಮ್ಮನ್ನ ಸಮಾಧಾನ ಅದು ಹುಟ್ಟಿ ಬರುವಂತದ್ದಾಗಿದೆ ನಮ್ಮಿಂದ. ಯಾವ ವ್ಯಕ್ತಿ ಸಮಾಧಾನವಾಗಿಲ್ಲೋ ನೀವು ಹೋಗಿ ಮಾತನಾಡಿಸೋ ಮಾತಾಡಲ್ಲ, ಚಿಡಿ ಮಾಡ್ತಾನೆ. ಸಮಾಧಾನವಾಗಿ ಅವನ ಪ್ರೀತಿ ಊಟನ ಮಾಡಂದ್ರೆ ಅವನು ಊಟ ಮಾಡಲ್ಲ. ಯಾಕೆ ಗೊತ್ತಾ? ಆಲ್ರೆಡಿ ಅವನು ಸಮಾಧಾನವಾಗಿಲ್ಲ, ಅವನು ಕೆಡಿಸ್ಕೊಂಡಿದ್ದಾನೆ ಅವನ ಶರೀರದಲ್ಲಿ. ಮತ್ತೆ ಈ ಸಮಾಧಾನವಾದಂತ ಹೃದಯದಲ್ಲಿ ದೇವರು ವಾಸ ಮಾಡ್ತಾನೆ, ಅದನ್ನು ಹುಷಾರಾಗಿರ್ತಾರೆ. ಗಲಿಬಿಲಿ ಇದ್ದದಲ್ಲಿ, ಟೆನ್ಷನ್ ಇರೋದ್ರಲ್ಲಿ, ಸಿಟ್ಟಿರೋದ್ರಲ್ಲಿ, ಚಿಡಿ ಪಿಡಿ 24 hours ಹಂಗೆ ಇರೋದ್ರಿಂದ ಅಲ್ಲಿ ದೇವರೇ ಗೊತ್ತು ವಾಸ ಮಾಡಕ್ಕಿರಲ್ಲ. ನಮ್ಮ ದೇವರು ಸಮಾಧಾನಕ್ಕೆ ಕಾರಣ ಆಗಿದ್ದಾನೆ, ಗಲಿಬಿಲಿ ಕಾರಣ ಅಲ್ಲ. ಕೆಲವು ಸಾರಿ ನಾವು ಅನ್ಕೊಂಡಿದ್ದ ಪ್ರಕಾರವಾಗಿ ದೇವರು ಮಾಡಲ್ಲ, ನಾವು ಅವಾಗ ದೇವ್ರ ಮೇಲೆ ವಿರುದ್ಧ ಸಮಾಧಾನವಾಗಿರಲ್ಲ, ದೇವ್ರ ಮೇಲೆ ಬಹಳ ಕಂಪ್ಲೀಟ್ ಮಾಡ್ತೀವಿ. ಏನ್ ಬೇಡಿದ್ವಿ ದೇವರಿಗೆ? ದುನಿಯಾದಾಗ ಏನದ ಅದೇ ಕೊಡು ಅಂದಿದ್ವಿ. ದೇವರು ಹೇಳ್ತಾನೆ ಆತ್ಮನಿಂದ ಬೇಡುವವನು. ಯಾವಾಗ ನೀನು ದೇವರು ವರಗಳ ಬಗ್ಗೆ ಏನಾದ್ರೂ ಬೇಡಿದೆಯಾ? ಬೇಡಿಲ್ಲ ನೀನು. ಪರಲೋಕದಲ್ಲಿ ಏನಾದ್ರು ಅದು ಏನಾದ್ರೂ ಬೇಡಿದೆ? ಅದು ಬೇಡಿಲ್ಲ ನೀನು. ಸ್ವರ್ಗ ಹೆಂಗದ ಅಂತ ಕೇಳಿದೆ ದೇವರಿಗೆ? ಅದನ್ನು ಕೇಳಿಲ್ಲ ನೀನು, ಬೇಡಿಲಿಲ್ಲ. ನಿನ್ ಧ್ವನಿ ಹೆಂಗದ ದೇವ್ರೆ ಅಂತ ಯಾವತ್ತಾದ್ರೂ ಕೇಳಿದೆ ಪ್ರಾರ್ಥನೆ? ಕೇಳಿರ್ಲಿಲ್ಲ ನೀನು. ದೇವರೇ ನಿನ್ ದೂತರ ಹೆಂಗರ ಅಂತ ಕೇಳಿದೆ ಯಾವತ್ತಾದ್ರೂ? ಕೇಳಲೇ ಇಲ್ಲ ನೀನು. ಯಾವಾಗೂ ಬೇಡಿದ್ರು ವಸ್ತುಗಳು, ನೆಮ್ಮದಿ, ಈ ದುನಿಯಾದೇ ವಸ್ತುಗಳು ಬೇಡಿದೆ ಜಾಸ್ತಿ. ಅದಕ್ಕೆ ದೇವರು ಇಲ್ಲಿಂದ ಇಲ್ಲಿಗೆ ಕೂಡ ದೊಡ್ಡದಲ್ಲ ದೇವರು. ಅದಕ್ಕೆ ಸಮಾಧಾನದ ಆತ್ಮ ನಮ್ಮಲ್ಲಿ ಇಲ್ಲದಿರೋದ್ರಿಂದ ನಾವು ಏನು ಬೇಡ್ತಾ ಇದ್ದೀವಿ, ಏನು ಹೊಂದಿಕೊಳ್ತಾ ಇದ್ದೀವಿ, ಏನು ಕಳ್ಕೊತಾ ಇದ್ದೀವಿ ಅದ್ವಿ ಗೊತ್ತಾಗಲ್ಲ. ಯಾಕೆಂದ್ರೆ ಗಲಿಬಿಲಿ ಆತ್ಮ ಇರೋದ್ರಿಂದ ಕಳೆದಿದ್ವಿ ಗೊತ್ತಾಗಲ್ಲ. ಸಮಾಧಾನದ ಇದ್ದ ಆತ್ಮ ಎಲ್ಲವನ್ನು ಕಾಯ್ಕೊಂಡು ಹೋಗ್ತದೆ. ಕೆಟ್ಟ ಅಲ್ಲೆಲ್ಲೂಯ್ಯ. ಹಲವಾರು ಸಾರಿ ದೇವರು ನಮ್ಮನ್ನ ಬೇರೆ ರೀತಿಯಿಂದ ಆಫರ್ಗಳು ಕೊಡ್ತಾನೆ. ನಾವು ಆಪತ್ತಿನಲ್ಲಿದ್ದಾಗ
ಕೆಲವು ಪರಿಸ್ಥಿತಿಗಳ ಗಂಭೀರದಲ್ಲಿ ಫೇಸ್ ಮಾಡೋ ಟೈಮಿನಲ್ಲಿ ಯಾರೋ ಒಬ್ರು ಬರ್ತಾರೆ ನಮ್ಮ ಹತ್ರ, ನಿಮ್ಮ ಕೆಲಸಗಳನ್ನ ದೊಡ್ಡದು ಮಾಡ್ತೀನಿ, ಯಾರೋ ಹೃದಯದಲ್ಲಿ ದೇವ್ರು ಹಾಕಿ ಕಳಿಸ್ತಾನೆ. ನೋಡು, ಆ ವ್ಯಕ್ತಿಗೆ ನೀನು ಹೆಲ್ಪ್ ಮಾಡ್ಬಾ, ಆ ವ್ಯಕ್ತಿಗೆ ಒಂದು ಡಾಕ್ಯುಮೆಂಟ್ಸ್ಗಳು ಕೊಟ್ಟು ಕಳಿಸು, ಆ ವ್ಯಕ್ತಿಗೆ ಇಷ್ಟು ಹೆಲ್ಪ್ ಮಾಡ್ಬಾ, ನೀನು ಆ ವ್ಯಕ್ತಿಗೆ ನೀನು ದುಡ್ಡು ಕೊಡು, ಆ ವ್ಯಕ್ತಿಯ ಒಂದು ದೊಡ್ಡದು ಒಂದು ಗೋರ್ಮೆಂಟ್ ಇಂದ ಕೆಲಸಗಳನ್ನು ಕೊಡುವಂತ ಒಬ್ಬ ವ್ಯಕ್ತಿ ನಿಮ್ಗೆ ಗೊತ್ತಿಲ್ಲೋ ಗುರಿ ಇಲ್ಲದವನು, ಯಾರೋ ಒಬ್ಬ ಮಾಡ್ಲಾರ್ದವನು, ಯಾರೋ ಒಬ್ಬರು ಬಂದು ನಿಮ್ಮನ್ನ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅದು ಅವರ ಮನಸ್ಸಿನಿಂದ ಬಂದಿದ್ದವರಲ್ಲ, ದೇವರು ಅವ್ರಿಗೆ ಪ್ರೇರೇಪಿಸಿ ನಿಮ್ಮ ಹತ್ರ ಕಳಿಸಿದ್ರು. ಅವಾಗ ದೇವರ ಸಹಾಯವು ಅವಾಗ ಇಳಿದು ಬಂತು, ನಿನ್ನ ಹತ್ರ ಬಂದಿದ್ದ ಕಾರಣ ಒಂದು ತಿಳ್ಕೊಡ್ರಿ, ದೇವರ ಹೆಲ್ಪ್ ಪ್ರಚಾರ ಮಾಡ್ಕೋತ ಬರಲ್ಲ, ಸೀಕ್ರೆಟ್ ಬರ್ತದೆ, ಡಿಫ್ರೆಂಟ್ ಆಗಿ ಸಿಗ್ತದೆ, ಲೈಫ್ ಲಾಂಗ್ ನಿನ್ನ ಹತ್ರ ಇರ್ತದೆ. ಸೈತಾನ್ ಆವಾಜ್ ಮಾಡ್ಕೋತ ಬರ್ತಾನೆ, ನಿನ್ನನ್ನು ಖುಷಿ ಪಡಿಸ್ತಾನೆ, ಕಡೆಗೆ ನಿನಗೆ ಅಳಿಸಿ ಬಿಡ್ತಾನೆ ಲೈಫ್ ಲಾಂಗ್. ಒಂದು ಕತೆ ಹೇಳಿದೆ ನಾನು ಮೊನ್ನಿನ ದಿವಸ. ಒಂದು ಏಂಡಿ ತುಂಬಾ ದೊಡ್ಡ ಸಮುದ್ರದಲ್ಲಿ ಇತ್ತಂತೆ. ಆ ದೊಡ್ಡ ಸಮುದ್ರ ಆ ಎಲ್ಲ ಪಶು ಪ್ರಾಣಿಗಳು ಎಲ್ಲ ಒಳಗಿರುವಂತ ಭೂ ಜಂತುಗಳನ್ನು ಇಟ್ಕೊಳ್ತದೆ. ಸಮುದ್ರಕ್ಕಷ್ಟು ದೊಡ್ಡ ಹೃದಯ ಇದೆ, ಏನು ಬೇಕಾದ್ರೂ ಎಲ್ಲ ಧರಿಯನೇ. ಒಂದು ಆ ಏಂಡಿ ಸಮುದ್ರದಿಂದ ರೇತಿ ಒಳಗಡೆ ನಡೀತಾ ಇತ್ತು, ನೀರು ಒಂದು ಕಡೆ ಅಲೆಗಳನ್ನು ಹೊಡಿತಾ ಇದ್ದು. ಒಂದು ಏಂಡಿ ಏನ್ ಮಾಡ್ತು, ಬರ್ತಾ 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 ಕಾಲುಗಳು ಹಿಡ್ಕೊಂಡು ರೇತಿಯಲ್ಲಿ ಕಾಲು ಹಿಡ್ಕೊಂಡು ಬರ್ತಾ ಇತ್ತು, ಹೆಜ್ಜೆಗಳು ಹಾಕೊಂಡು ಬರ್ತಾ ಇತ್ತು. ಆ ಏಂಡಿ ಏನ್ ಮಾಡ್ತು ಗೊತ್ತಾಗೋತಿನ ದಿವಸ, ಆ ಕಾಲು ಇಡ್ತಾ ಇಡ್ತಾ ಹೆಜ್ಜೆ ಒಂದು ಕುತ್ತಿಗೆಯನ್ನು ಹಿಂದೆ ತಿರ್ಸಿ ನೋಡ್ತು. ವಾವ್, ನಾನು ಎಷ್ಟು ದೂರದಿಂದ ಹೆಜ್ಜೆಗಳು ಹಾಕ್ತಾ ಇದ್ದಿದ್ದೀನಿ. ಕೇಳಿ ಒಂದು ಕತೆ ಇದೆ ಇದು ಹಿಂದೆ. ಆ ಏಂಡಿ ಹೇಳ್ತಂತೆ, ನನ್ನ ಕಾಲಿನ ಹೆಜ್ಜೆಗಳು ಎಷ್ಟು ಡಿಸೈನ್ ಅವ, ಮತ್ತು ನಾನು ಎಲ್ಲಿಂದ ಹೊಂಟಿದ್ದೀನಿ ಅದನ್ನ ಆ ಏಂಡಿ ಸ್ವಲ್ಪ ಹಿಂತಿರುಗಿ ನೋಡಿದಾಗ ಅದು ಬಹಳ ದೂರದಿಂದ ಕಾಲುಗಳು ಹೆಜ್ಜೆಗಳು ಇಟ್ಕೊಂಡು ಬರ್ತಾ ಇತ್ತು. ಆ ಏಂಡಿ ಬಹಳ ಖುಷಿ ಆಯ್ತು, ನಾನು ಎಷ್ಟು ದೂರದಿಂದ ನನ್ನ ಡಿಸೈನ್ ಇಂದ ನನ್ನ ಹೆಜ್ಜೆಗಳು ಇಟ್ಕೊಂಡು ಹೊರತಾ ಇದ್ದೀನಿ. ಆ ಸಮುದ್ರ ತುಂಬಾ ದೊಡ್ಡದಿರೋದ್ರಿಂದ ಆ ಸಮುದ್ರದ ಅಲೆ ಬಹಳ ರಫ್ತಾರ್ ಗಾಳಿ ಬಂದು ಆ ಸಮುದ್ರದಿಂದ ಆ ನೀರುಗಳನ್ನು ಆ ಏಂಡಿ ಮೇಲೆ ಹೋಗಿ ಆ ಏಂಡಿ ಪೂರ್ತಿಯಾಗಿ ಅದು ಹೆಜ್ಜೆ ಇಟ್ಟಿನೆಲ್ಲ ಆ ರೇತಿ ಹೋಗಿ ಆ ನೀರು ಹೋಗಿ ಅದು ಸಾಫ್ ಮಾಡ್ತು. ಆ ಅಲೆಗಳು ನೀವು ನೋಡಿರ್ತೀರ, ಸಮುದ್ರ ಬೀಚ್ಗಳಲ್ಲಿ ಹೋಗಿ ನಿಂತಾಗ ಅದರ ಅಲೆಗಳು ಬಹಳ ರಫ್ತಾರ್ ಬಡಿತದೆ, ಅದು ರೇತಿ ಕಚರ ಎಲ್ಲ ತಂದು ಬೀಸಾಕ್ತದ, ಆಮೇಲೆ ಮತ್ತೆ ಕ್ಲೀನ್ ಕಾಣಿಸ್ತದ ರೇತಿ. ಈಗ ಅದೇ ಪ್ರಕಾರ ಅಲೆ ಜಾಸ್ತಿ ಬೀಸಿದಾಗ ಅದ್ರ ಪ್ರಕಾರವಾಗಿ ಆ ಏಂಡಿಗೆ ಬಹಳ ದುಃಖ ಆಯ್ತಂತೆ. ಏಂಡಿ ನಾರಾಜಾಗಿ ಕೇಳ್ತದಂತೆ, ಸಮುದ್ರ ನಿನ್ನ ಹೊಟ್ಟೆಯಲ್ಲಿ ಇದ್ದಿದ್ದೀನಿ, ಎಷ್ಟು ವರ್ಷದಿಂದ ನಿನ್ನ ಜೊತೆನೆ ನಾನು ಇರ್ತೀನಿ, ನಾನು ಹುಟ್ಟಿಗೆ ಹಿಡಿದು ನಿನ್ನಲ್ಲೇ ಇದ್ದಿದ್ದೀನಿ, ನೀ ನನ್ನಲ್ಲೇ ಇದ್ದಿದೀಯಾ, ಮತ್ತೆ ನನ್ನ ಖುಷಿ ನಿನಗೆ ಇಷ್ಟವಾಗಲಿಲ್ಲೇನು ಅಂತ ಕೇಳ್ತಂತೆ. ನಾ ಹೆಜ್ಜೆ ಇಡೋದು ನಿನಗೆ ಇಷ್ಟವಾಗ್ಲಿಲ್ಲೇನು ಅಂತ ಕೇಳಿದಾಗ ಸಮುದ್ರವು ಸ್ವಲ್ಪ ಟೈಮ್ ಮಾತಾಡಲಿಲ್ಲ. ಸ್ವಲ್ಪ ಟೈಮ್ ಆ ಸಮುದ್ರ ಅದಕ್ಕೆ ಮಾತನಾಡಲಿಲ್ಲ. ಈ ಏಂಡಿ ಬಹಳ ಸಿಟ್ಟಿನ ಕೇಳ್ತದೆ, ಯಾಕೆ ಸುಮ್ಮಿದ್ಯಾ, ತಪ್ಪು ಮಾಡಿದೆ ಅದಕ್ಕೆ ಸುಮ್ಮಿದ್ಯಾ, ನೀನು ತಪ್ಪು ಮಾಡಿದೆ ಅದಕ್ಕೆ ಮುಖ ತಳ ಹಾಕಿದೀಯಾ, ತಪ್ಪಾಗಿದೆ ಅದಕ್ಕೆ ನಿಂತಿದ್ಯಾ ನೀನ್ ಅಲೆ, ನೀನ್ ತಪ್ಪು ಮಾಡಿದ್ಯಾ, ನಾನು ಕಾಲಿಟ್ಟನ ಕಾಣಿಸ್ತೈತೆ, ನನ್ನ ಹೆಜ್ಜೆ ಗೊತ್ತದನ, ನಾನು ಹೆಂಗೆ ಮುಂದೆ ಹೊಂಟಿದ ಹಂಗೆ ಲೈನ್ ಆಗಿ ಹಿಂದಿ ಹೆಜ್ಜೆಗಳಿದ್ದು ನನ್ನ ಖುಷಿ ನನಗೆ ಇಷ್ಟ ಆಗಲಿಲ್ಲ. ಆ ಸಮುದ್ರಕ್ಕೆ ಈ ಏಂಡಿ ಎಂತಾಗಿತ್ತು, ಉತ್ತರನೇ ಕೊಡಲಿಲ್ಲ. ಯಾಕೆ ಸುಮ್ಮನಿದ್ದೀಯಾ ಅಂತ ಕೇಳಿದಾಗ ಸಮುದ್ರ ಒಂದು ಮಾತಾಡ್ತಂತೆ ಆ ಏಂಡಿಗೆ, ಬಹಳ ಟೈಮಿನಿಂದ ನೀನು ಹಾಕೊಂಡು ಹೆಜ್ಜೆ ಹೊಂಟಿದೀಯ,
ನಿನ್ನ ಹಿಂದೆ ನಿನಗೆ ಗೊತ್ತಿಲ್ಲದನೆ ನಿನಗೆ ಯಾರೋ ಒಬ್ಬರು ಶಿಕಾರ್ ಮಾಡೋದಕ್ಕೆ, ನಿನ್ನ ಹಿಡಿಯೋದಕ್ಕೆ, ನನ್ನಿಂದ ನೀನು ದೂರ ಮಾಡೋದಕ್ಕೆ ನಿನ್ನ ಹೆಜ್ಜೆಗಳು ಎಣಿಸ್ಕೋತಾ ಬರ್ತಾ ಇದ್ರು ಅವರು. ಅದಕ್ಕೆ ನಾನೇನು ಮಾಡ್ದ, ಅವ್ರಿಗೆ ನಿನ್ನ ಹೆಜ್ಜೆ ಗೊತ್ತಾಗಬಾರ್ದಂತ ನನ್ನ ಅಲೆಗಳನ್ನು ಅದ್ರ ಮೇಲೆ ಹಾಕಿ ನೀನು ನನ್ನ ಒಳಗಡೆ ತಗೊಂಡಿದ್ದೀನಿ. ಹಲ್ಲೆಲೂಯಾ. ಹಲವಾರು ಸಾರಿ ದೇವ್ರಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ನಮ್ಮನ್ನು ಯಾಕೆ ಹೀಗೆ ಮಾಡಿದಿ ಹೇಳು, ನಮ್ಗೆ ಯಾಕೆ ಕೆಲಸ ಕೊಡ್ಲಿಲ್ಲ ಹೇಳು, ನಮ್ಗೆ ಯಾಕೆ ಬೇಗ ಕೆಲಸ ಮಾಡಲಿಲ್ಲ ಹೇಳು, ನಮ್ಗೆ ಯಾಕೆ ಈ ಟೈಮ್ ಮಾಡ್ತಾ ಇದ್ದೀವಿ ಹೇಳು, ನನಗೆ ಈ ಜೀವನ ಯಾಕೆ ಹೇಳು. ದೇವರಿಗೆ ನಾವು ಹಲವಾರು ಪ್ರಶ್ನೆಗಳನ್ನು ದೇವರಿಗೆ ನಾವು ಹಾಕ್ತಾ ಇರ್ತೀವಿ. ದೇವರು ನಮ್ಮನ್ನ ಮೌನವಾಗಿ ನಿಂತಿರ್ತಾನೆ. ಪ್ರಿಯರೇ, ಏನ್ ಈ ಪ್ರಕಾರ ನಮ್ಮ ಜೀವಿತ, ನಾವು ಏನು ಮಾಡಿದ್ರು ಬೆಸ್ಟ್ ಮಾಡ್ತಾ ಇದ್ದೀವಿ ಅಂತೀವಿ. ಅದರ ದೇವರು ಸಮುದ್ರದಿಂದ ಅಲೆಗಳನ್ನು ದೇವರಾಗಿರ್ತಾನೆ. ಅದರ ಅಲೆಗಳನ್ನು ಬೀಸಿ ಅದರ ಚಾಚಗಳನ್ನು ದೇವರು ಮುಚ್ಚುತ್ತಾನೆ. ಯಾಕೆಂದರೆ ಶತ್ರು ಸೈತಾನನ ಆಪತ್ತುಗಳು ನಿಮ್ಮನ್ನು ಹಿಡ್ಕೊಳ್ಬಾರ್ದಂತ ದೇವರು ಮತ್ತೆ ನಿಮ್ಮ ವಶದಲ್ಲಿ ತಗೊಳ್ಳುವಂತನಾಗಿರ್ತಾನೆ. ಇವತ್ತು ಒಂದು ಸಾರಿ ನಿಮ್ಮ ಜೀವಿತ ಹಾಗೆ ಇರ್ಬೋದು. ನೀವು ಅನ್ಕೊಂಡಿದ್ದ ಪ್ರಕಾರ ನೀವು ಸಿಗ್ತಿಲ್ಲ, ಸಮಾಧಾನವಾಗಿರಿ. ಸಿಗಲಿಲ್ಲದು ಸಮಾಧಾನವಾಗಿರು, ಸಿಗ್ತು ಸಮಾಧಾನವಾಗಿರು, ತೃಪ್ತನಾಗಿರು. ನಮ್ಮವ್ರು ಹೇಗೆ ಗೊತ್ತಾ, ಸಿಗಲಿಲ್ಲ ನಾನು ಬಾರಿಗೆ ಹೋಗ್ತೀನಿ, ಸಿಗಲಿಲ್ಲ ಚರ್ಚ್ ಬಿಡ್ತೀನಿ, ಸಿಗಲಿಲ್ಲ ದೇವ್ರನ್ನ ವಿಶ್ವಾಸ ಬಂದ್ ಮಾಡ್ತೀನಿ, ಸಿಗಲಿಲ್ಲ ನನ್ನ ಚರ್ಚಿನ ವಾಕ್ಯಗಳು ಬಂದ್ ಮಾಡ್ತೀನಿ. ಫರಕ್ ನಮಗಲ್ಲ, ಫರಕ್ ನಿನಗೆ ಇದೆ ಸೋದರ. ಫರಕ್ ದೇವ್ರಿಗೆ ಬಿ ಅಲ್ಲ. ನೀನು ವಾಕ್ಯಗಳು ಮರ್ತೋದಿಯಾ, ಪ್ರಾರ್ಥನೆ ಮರ್ತೋದಿದ್ಯಾ, ದೇವ್ರ ಮೇಲೆ ಪ್ರೀತಿ ಮರ್ತೋದಿಯಾ, ದೇವ್ರಿನ ದೂರ ಬಿ ಆದಿಯಾ, ಫರಕ್ ದೇವ್ರಿಗೆ ಬಿ ಬೀಳಲ್ಲ ನಿನಗೆ. ಹೆಂಗಂತೀರ? ದೇವರನ್ನು ಕೊಡೋ ತನಕ ನಿನಗೆ ಸಮಾಧಾನವಾಗಿ ನೋಡಲಿಲ್ಲ, ಅದನ್ನು ಸಿಗೋ ತನಕ ಬಿನ್ನ ಸಮಾಧಾನವಾಗಿ ನೋಡಲ್ಲ. ಫಲ ಹತ್ತಿದೆ, ಅದನ್ನ ತಿನ್ನೋದನ್ನ ಹೋಗಬೇಡ, ಅದನ್ನ ನೋಡು, ಅದು ಕಾಯಿ. ಸಮಾಧಾನದಿಂದಲಿದ್ದರೆ ಅದು ನಾವು ಕಾಯಕ್ಕೆ ಬಿಡ್ತೀವಿ, ಸಮಾಧಾನ ಬಿಲ್ಲವು ಅದು ನಮ್ಮ ಕಾಯಕ್ಕೆ ಬಿಡೋದೇ ಇಲ್ಲ. ಗಲಿ ಬಿಲಿ